ಈ ವರ್ಷ ಯಾರೆಲ್ಲ ಕೆ.ಸಿ.ಟಿ ಎಕ್ಸಾಮ್ನ ಬರೆದಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಕೆ.ಇ ಕಡೆಯಿಂದ 3 ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಈ ಒಂದು ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕೆ.ಸಿ.ಟಿ ರ್ಯಾಂಕ್ ಅನೌನ್ಸ್ ಆಗದೇನೂ ಇರ್ಬೋದು. ಆದ್ದರಿಂದ ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರೆಲ್ಲ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಕೆ.ಸಿ.ಟಿ ಮುಗಿದ ತನಕ ಕಂಪ್ಲೀಟಾಗಿ ನಿಮಗೆ ಈಸಿಯಾಗಿ ಅರ್ಥ ಆಗೋ ರೀತಿ ಗೈಡ್ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಆಗಿ. ಮತ್ತು ನಿಮ್ಮ ಕೆ.ಸಿ.ಟಿ ಮಾರ್ಕ್ಸು ಜೊತೆಗೆ ಬೋರ್ಡಲ್ಲಿ PCM ಮಾರ್ಕ್ಸ್ನ ಮೆನ್ಷನ್ ಮಾಡಿದ್ರೆ ನಿಮ್ಮ ರ್ಯಾಂಕು ಎಷ್ಟು ಬರ್ಬೋದು ಅಂತ ನಾನೇ ಕಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಮಾಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ ಕೆ.ಸಿ.ಟಿ ರಿಸಲ್ಟ್ಸ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆನೇ ನಿಮ್ಮ ರ್ಯಾಂಕ್ ಎಷ್ಟು ಬರ್ಬೋದು ಅಂತ ತಿಳ್ಕೊಬೇಕಂದ್ರೆ ಫ್ರೀಯಾಗಿ ಒಂದು ರ್ಯಾಂಕ್ ಪ್ರೆಡಿಕ್ಟರ್ ಇದೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನಿಮ್ಮ ಕೆ.ಸಿ.ಟಿ ಮಾರ್ಕ್ಸು ಜೊತೆಗೆ PUC PCM ಮಾರ್ಕ್ಸ್ನ ಎಂಟರ್ ಮಾಡಿದ್ರೆ ನಿಮ್ಮ ರ್ಯಾಂಕ್ ಎಷ್ಟು ಬರ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ತಾರೆ. ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ, ಹೋಗಿ ಒಂದ್ಸಲ ಈಗಲೇ ಚೆಕ್ ಮಾಡಿ. ಈಗ ವಿಡಿಯೋನ ಕಂಟಿನ್ಯೂ ಮಾಡೋದ. ಮೊದಲನೇ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಯಾರೆಲ್ಲ ನಾಟಾ ಎಕ್ಸಾಮ್ನ ಬರೆದಿದ್ದೀರಾ ನೀವು ಈ ಒಂದು ಲಿಂಕ್ ಮುಖಾಂತರ ನಿಮ್ಮ ಮಾರ್ಕ್ಸ್ನ KEAಗೆ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟು, ಮಿಸ್ ಮಾಡಬೇಡಿ. ಈಗಲೇ ನಿಮ್ಮ ಮಾರ್ಕ್ಸ್ನ ಯಾರೆಲ್ಲ ನಾಟಾ ಎಕ್ಸಾಮ್ನ ಬರೆದಿರ್ತೀರಾ ಈ ಒಂದು ಲಿಂಕ್ ಮುಖಾಂತರ ಲಾಗಿನ್ ಆಗಿ ನಿಮ್ಮ ನಾಟಾ ಮಾರ್ಕ್ಸ್ನ ಎಂಟ್ರಿ ಮಾಡಿ. ಇನ್ನು ಎರಡನೇ ಅಪ್ಡೇಟ್ ಯಾರಿಗೆ ಅಂತ ಹೇಳಿದ್ರೆ, ಯಾರೆಲ್ಲ ಈ ವರ್ಷ ಹಿರಿಯೂರು ಸೆಂಟರಲ್ಲಿ ಮತ್ತೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ನ ಬರೀತಾ ಇದ್ದೀರಾ ನಿಮಗೋಸ್ಕರನೇ. ಸೊ ನಿಮಗೆ ಕನ್ಫ್ಯೂಷನ್ಸ್ ಇರುತ್ತೆ, ನಾನು ಯಾವ ಹಾಲ್ ಟಿಕೆಟ್ ತೊಗೊಂಡೋಗ್ಬೇಕು ಅಂತ. ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ನೀವು ಮುಂಚೆ ತೊಗೊಂಡೋಗಿದ್ರಲ್ಲ ಹಾಲ್ ಟಿಕೆಟು 10ನೇ ತಾರೀಕು ಈ ತಿಂಗಳು ಏನು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಕಂಡಕ್ಟ್ ಆಯಿತು, ಆ ಒಂದು ಫಸ್ಟ್ ಟೈಮ್ ತೊಗೊಂಡೋಗಿರಲ್ಲ ಅದೇ ಒಂದು ಹಾಲ್ ಟಿಕೆಟ್ನ ನೀವು ಈಗ ಮತ್ತೆ ಏನು ಎಕ್ಸಾಮ್ ಆಗ್ತಾ ಇದೆ ಇದಕ್ಕೂ ಕೂಡ ನೀವು ಅದನ್ನೇ ಕ್ಯಾರಿ ಮಾಡ್ಬೋದು. ಸೊ ಯಾವುದೇ ರೀತಿ ತೊಂದರೆ ಇಲ್ಲ. ನೆಕ್ಸ್ಟು ನಿಮ್ಮ ಜೂನ್ 1ಗೆ ಏನು ಎಕ್ಸಾಮ್ ಇದೆ ಆ ಒಂದು ದಿನ ಮುಂಚೆ ಏನು ತೊಗೊಂಡೋಗಿರಿ ಅದೇ ಒಂದು ಹಾಲ್ ಟಿಕೆಟ್ನ ಈಗಲೂ ಕೂಡ ಕ್ಯಾರಿ ಮಾಡಿ ನಿಮ್ಮ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಎಕ್ಸಾಮ್ ಕಂಪ್ಲೀಟ್ ಆಗಿದ್ದ ದಿನವೇ ಈವ್ನಿಂಗ್ ಅಷ್ಟರಲ್ಲಿ ನಿಮಗೆ ಕೀ ಆನ್ಸರ್ಸ್ನ ಬಿಡ್ಬೋದು. ನಂತರ 2ನೇ ತಾರೀಕು ಅವರ ನಿಮ್ಮ ರಿಸಲ್ಟ್ ಡೇಟಾ ಎಲ್ಲನೂ ಯೂನಿವರ್ಸಿಟಿಗೆ ಮತ್ತು KEAಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿಂದ ಕೆ.ಸಿ.ಟಿ ಸ್ಟೂಡೆಂಟ್ಸ್ಗೆ ರಿಸಲ್ಟು ಅನೌನ್ಸ್ ಆಗ್ಬೋದು. ಅಂದರೆ ಜೂನ್ 4th ಅಥವಾ ಜೂನ್ 5th ಕೆ.ಸಿ.ಟಿ ರಿಸಲ್ಟ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕೊನೆಯದಾಗಿ ಯಾರೆಲ್ಲ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್ ಇರ್ತೀರಾ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸ್ಲಾಟ್ ಬುಕ್ ಮಾಡಿಕೊಂಡು ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕು. ಸೊ ಇದು ಸ್ಲಾಟ್ ಬುಕ್ಕಿಂಗ್ ಲಿಂಕ್ ಆಗಿರುತ್ತೆ. ಇಲ್ಲಿ ನಿಮ್ಮ CET ನಂಬರ್ ಮತ್ತು ಪಾಸ್ವರ್ಡ್ನ ಎಂಟ್ರಿ ಮಾಡಿ ಸ್ಲಾಟ್ನ ಬುಕ್ ಮಾಡಿಕೊಂಡು ನಂತರ ನೀವು KEAಗೆ ವಿಸಿಟ್ ಮಾಡಿ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡಿಸ್ಕೋಬೇಕು. ಸೊ ಮಿಸ್ ಮಾಡದೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡಿಸ್ಕೊಳ್ಳಿ. ಸೊ ಇದು ಲಾಸ್ಟ್ ಚಾನ್ಸು. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.